ನಮಸ್ಕಾರ. ವನಜಾ ಮಲ್ನಾಡ್ ಚಾನಲ್ಗೆ ಸ್ವಾಗತ. ಹೊಸ ವೀಡಿಯೋಸ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಇವತ್ತಿನ ಧಾರಾವಾಹಿ ಬಂದು ಭಾಗ್ಯಲಕ್ಷ್ಮಿ. ಭಾಗ್ಯಲಕ್ಷ್ಮಿಯಲ್ಲಿ ಈ ಕನ್ನಿಕಾ ಖತರ್ನಾಕ್ ಬುದ್ಧಿ ಜಾಸ್ತಿ ಇದೆ ಇವಳಿಗೆ. ಇವಳು ಕಂಪ್ನಿನಲ್ಲಿ ತುಂಬಾ ದುಡ್ಡು ಹೊಡೆದು ಇವಳು ಮತ್ತು ಇವಳ ಫ್ರೆಂಡು ಅಲ್ಲಿರೋ ಅಂಥವರು ಇಬ್ಬರೂ ಸೇರ್ಕೊಬಿಟ್ಟು ಲೆಕ್ಕನ ಉಲ್ಟಾ ಪಲ್ಟಾ ಮಾಡಿ ಭಾಳ ದುಡ್ಡನ್ನು ದೋಚಿದ್ದಾರೆ. ಇವಾಗ ಸಿಗಾಕೊಳ್ಳೋ ಟೈಮ್ ಬಂದಿದೆ. ಅದಕ್ಕೋಸ್ಕರ ಇವಳು ಅವಳ ಫ್ರೆಂಡ್ ಹತ್ರ ಕೇಳ್ತಾ ಇರ್ತಾಳೆ, ಏನಕ್ಕೆ ಈ ಥರ ಲೆಕ್ಕ ಎಲ್ಲ ಈ ಥರ ಮಾಡಿದೆ, ಕರೆಕ್ಟಾಗಿ ಬರೀ ಅಂತಾನ, ನೀನೇ ತಾನೇ ಇಷ್ಟು ದುಡ್ಡೆಲ್ಲ ಹೊಡೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಅಂತ ಅವಳ ಫ್ರೆಂಡು ಕೂಡ ಹೇಳ್ತಾಳೆ. ಕನ್ನಿಕಾ ಫ್ರೆಂಡು ಅನ್ನೋದಕ್ಕಿಂತ ಕನ್ನಿಕಾ ಆಫೀಸಲ್ಲಿರೋ ಅಂಥವಳು. ಅದಕ್ಕೆ ಇವಳು ಸಾಲ ತುಂಬ ಮಾಡ್ಕೊಂಡಿರೋದ್ರಿಂದ ಏನಾರು ಪ್ಲ್ಯಾನ್ ಮಾಡ್ತೀನಿ, ನೀನೇ ಏನಾರು ಪ್ಲ್ಯಾನ್ ಮಾಡಬೇಕು ಅಂತ ಹೇಳ್ತಾಳೆ. ಆವಾಗ ಹೌದು ಅಂತೇಳಿ ಒಪ್ಕೊಂಡಿರ್ತಾಳೆ. ಈ ಕಡೆ ಬಂದು ಆದಿ ಮತ್ತು ಭಾಗ್ಯ ಹಾಸ್ಪಿಟ್ಲಿಗೆ ಹೋಗ್ತಾರೆ. ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಈ ಫೈಲ್ಸ್ ಎಲ್ಲ ನೋಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಭಾಗ್ಯ ಅತ್ತೆ ಎಲ್ಲೋದ್ರು, ಇಷ್ಟೊತ್ತು ಬರಲಿಲ್ವಲ್ಲ, ನೋಡ್ಕೊಬರ್ತೀನಿ ಆದಿ ಅವರೇ ಅಂತ ಹೇಳ್ತಾಳೆ. ಅಲ್ಲಿ ಹೋಗ್ತಾಳೆ. ಹೋದಾಗ ಅಲ್ಲಿ ಶ್ರೇಷ್ಠ ಜೊತೆ ಅವ್ರ ಅತ್ತೆ ಮಾತಾಡ್ತಾ ಇರ್ತಾಳೆ. ಶ್ರೇಷ್ಠ, ಅತ್ತೆ ನೀವು ನಮ್ಮ ಮನೆಗೆ ಬನ್ನಿ, ಸೂರ್ಯವಂಶಿ ಮನೆಗೆ ಬನ್ನಿ, ನಾನು ಅಲ್ಲೇ ಇದ್ದೀನಿ, ನನಗೆ ಕುಟುಂಬ ಬೇಕು ಇವಾಗ, ನನಗೂ ಮಗು ಹೊಟ್ಟೆಲಿ ಬೆಳೀತಾ ಇದೆ, ನಿಮ್ಮ ವಂಶದ ಕುಡಿ ಇದೆ, ಹಾಗೆ ಹೀಗೆ ಅಂತ ಹೇಳ್ತಾಳೆ. ಅದಕ್ಕೆ ಈ ಥರ ನಾಟಕ ಎಲ್ಲ ಆಡಬೇಡ ನನ್ನ ಹತ್ರ, ಈ ನಾಟಕ ಎಲ್ಲ ನನಗೆ ಕೇಳೋಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಅದರ ಎಷ್ಟು ಹೇಳಿದ್ರೂ ಕೇಳೋದೇ ಇಲ್ಲ. ಶ್ರೇಷ್ಠ, ನಾನು ಬದಲಾಗಿದ್ದೀನಿ ಅತ್ತೆ, ನನ್ನನ್ನು ತುಂಬಾ ಬದಲಾಗಿದ್ದೀನಿ, ನನ್ನನ್ನು ನಂಬಿ ಅಂತ ಕೇಳ್ತಾಳೆ. ನಿನ್ನನ್ನು ನಂಬೋಕ್ಕೆ ಆಗೋದೇ ಇಲ್ಲ, ಏಕೆ ಅಂದರೆ ಒಬ್ಬರು ಭಾಳ ಹಾಳು ಮಾಡಿ ನೀನು ಬಂದು ಸೇರಿಕೊಂಡಿರೋದು, ನಿನ್ನನ್ನು ಯಾವ ಕಾರಣಕ್ಕೂ ನಾನು ನಂಬಲ್ಲ, ನೀನು ಯಾವತ್ತೂ ನನ್ನ ಹತ್ರ ಬರಬೇಡ ನೀನು ಅಂತ ಕುಸುಮ ಹೇಳ್ತಾಳೆ. ಅದೇ ಟೈಮಿಗೆ ಭಾಗ್ಯ ಅಲ್ಲಿಗೆ ಬರ್ತಾಳೆ. ಭಾಗ್ಯ ಬಂದು ಏನತ್ತೆ ಅಂತ ಕೇಳ್ತಾಳೆ. ಇವಾಗ ಇವಳು ನಾಟಕ ಆಡ್ಕೊಂಡು ಬಂದಿದ್ದಾಳೆ, ಅಲ್ಲಿ ಮನೆಗೆ ಬಂದು ಸೇರಿಕೊಂಡಿದ್ದಾಳೆ ಇವಳು. ಈಗ ಹೇಳ್ತಾಳೆ ಬನ್ನಿ ಮನೆಗೆ ಅಂತ ಹೇಳ್ತಾಳೆ ಅಂತ. ಇದಕ್ಕೆ ಸಾಧ್ಯನೇ ಇಲ್ಲ, ನನಗಿಷ್ಟ ಇಲ್ಲ ಅಂತ ಹೇಳ್ತಾಳೆ. ಈ ಕಡೆ ಬಂದು ಇವಳು ತನ್ವಿ ಕೆಪೆಯಲ್ಲಿ ಕೆಲಸ ಮಾಡ್ತಿರ್ತಾಳೆ, ಆದರೆ ಫೇಲ್ ಆಗಿದ್ದಾಳೆ. ಅದು ಫ್ರೆಂಡಿಗೆ ಫೋನ್ ಮಾಡಿ ನೋಟ್ಸ್ ಕೊಡು ಅಂತ ಹೇಳಿರ್ತಾಳೆ. ಆದರೆ ಆ ಫ್ರೆಂಡು ನೋಟ್ಸನ್ನು ತೊಗೊಂಡು ಬಂದು ಕೆಪೆಗೆ ಕೊಡೋಕ್ಕೆ ಬಂದಾಗ ಅವಳು ಬುದ್ಧಿ ಮಾತು ಹೇಳ್ತಾಳೆ. ಅವಳ ಫ್ರೆಂಡು, ಅಮ್ಮನ ಮನೆಗೆ ಹೋಗಿ ನಿನಗೆ ಓದೋದಕ್ಕೆಲ್ಲ ಅನುಕೂಲ ಆಗುತ್ತೆ ಅಂತೇಳಿ ನೀನು ಬಂದಿರೋದೆಷ್ಟೇ, ನನ್ನ ಫ್ರೆಂಡಾಗಿ ಬಂದಿದೀಯಾ ನೋಟ್ಸ್ ಕೊಡೋಕ್ಕೆ, ಇಷ್ಟೊಂದು ಮಾತಾಡ್ತೀಯ, ನಿನ್ನ ನೋಟ್ಸು ಬೇಡ ಏನೂ ಬೇಡ ಅಂತ ಹೇಳ್ತಾಳೆ. ಅದಲ್ವೇ ಎತ್ತಮ್ಮ ಕಣೆಯವರು, ಅವ್ರನ್ನ ಕ್ಷಮಿಸ್ಬಿಡು, ಅವರು ತುಂಬ ಒಳ್ಳೆಯವರು ಅಂತ ಹೇಳ್ತಾಳೆ. ಅದನ್ನು ನನಗೆ ಹೇಳ್ಬೇಡ ನೀನು, ನಾನು ಅಲ್ಲಿಗೆ ಹೋಗಲ್ಲ, ನಿನ್ನ ನೋಟ್ಸು ನೀನು ವಾಪಸ್ ತಗೊಂಡೋಗು ಅಂತ ಹೇಳ್ತಾಳೆ. ಆವಾಗ ಅವಳು ಅರ್ಥ ಮಾಡ್ಕೊಳ್ಳೆ ಅಂತ ಹೇಳ್ತಾಳೆ. ಯಾವ ಅರ್ಥನೂ ಮಾಡ್ಕೊಳ್ಳಲ್ಲ, ನನಗಿಷ್ಟನೂ ಇಲ್ಲ, ನಾನು ಹೋಗೋದು ಇಲ್ಲ, ನನಗೆ ಮೋಸ ಮಾಡಿ ಇನ್ನೊಬ್ಬನ ಜೊತೆ ಮದುವೆ ಆದವರು ಅವರು ನಮ್ಮಮ್ಮ ಅಂತ ಹೇಳ್ತಾಳೆ. ಈ ಕಡೆ ಬಂದು ಭಾಗ್ಯ ಆದಿ ಬಂದು ಕುಸುಮನ ಕರ್ಕೊಂಡು ಹೋಗ್ತಾನೆ, ಯಾವುದಕ್ಕೋ ಸೈನ್ ಹಾಕಬೇಕು ಅಂತೇಳಿ. ಆಮೇಲೆ ಭಾಗ್ಯ ಹೇಳ್ತಾಳೆ, ಇರು ಶ್ರೇಷ್ಠ, ನಿನ್ನ ಹತ್ರ ಮಾತಾಡಬೇಕು ಅಂತ ಹೇಳ್ತಾಳೆ. ಸರಿ ಮಾತಾಡುವಾಗ ನನಗೆ ಅಲ್ಲ, ನೀನು ಯಾವ ನಾಟಕ ಆಡ್ತಾಯಿದ್ದೀಯ ಶ್ರೇಷ್ಠ ಅಂತ ಕೇಳಿದಾಗ, ಇಲ್ಲ ನಾನು ನಾಟಕ ಆಡ್ತಾಯಿಲ್ಲ ಭಾಗ್ಯ, ನನಗೆ ಕುಟುಂಬ ಬೇಕು, ಎಲ್ಲರ ಜೊತೆನೂ ಬದುಕಬೇಕು ಅನ್ನೋ ಆಸೆ ಇದೆ ಅಂತ, ತಾಂಡವನ ಜೊತೆ ಸೇರ್ಕೊಂಡು ನಾಟಕ ಆಡ್ತಾಯಿದ್ದೀಯ ಅಂತ. ಆ ಥರ ಏನಿಲ್ಲ, ನಾನಿವಾಗ ಎಲ್ಲರ ಜೊತೆನೂ ಅತ್ತೆ ಮಾವ ಎಲ್ಲರ ಜೊತೆನೂ ನಾನು ಇರಬೇಕು, ನನಗೆ ತುಂಬ ಇಷ್ಟ ಅಂತ ಹೇಳ್ತಾಳೆ. ಆವಾಗ ಭಾಗ್ಯ, ಇದು ಎಷ್ಟನೇ ನಾಟಕ ಇದು, ಇನ್ನೂ ನಾಟಕ ಆಡ್ತೀಯ ಭಾಗ್ಯ, ಅಲ್ಲ ಸಾರಿ ಶ್ರೇಷ್ಠ, ನಾಟಕ ಆಡಬೇಡ ಅಂತ ಹೇಳ್ತಾಳೆ. ಅದಕ್ಕಿಲ್ಲ ಭಾಗ್ಯ, ನಾನು ನಾಟಕನೇ ಆಡ್ತಾಯಿಲ್ಲ, ನಾನು ನಿಜವಾಗ್ಲೂ ಹೇಳ್ತಾಯಿದ್ದೀನಿ, ನಾಟಕ ಅಂತೂ ನಾನು ಆಡ್ತಾಯಿಲ್ಲ, ನನ್ನನ್ನು ನಂಬು, ನಾನು ಇನ್ನು ಬದಲಾಗಿ ಬದುಕಬೇಕು ಅಂತ ಇದ್ದೀನಿ, ನನ್ನನ್ನು ನಂಬು ಅಂತ ಹೇಳ್ತಾಳೆ. ಆವಾಗ ಭಾಗ್ಯ, ಏನು ಇವಳು ಹಿಂಗೆ ಮಾತಾಡ್ತಾಳಲ್ಲ, ಇವಳು ನಿಜವಾಗ್ಲೂ ನಂಬೋದಾ ಅಂತ ಯೋಚನೆ ಮಾಡ್ತಾಳೆ. ಅದು ಇಷ್ಟೊಂದು ಚೇಂಜ್ ಆಗಿದ್ದಾಳ, ಸಾಧ್ಯನಾ ಇದು, ನಾಟಕ ಆಡ್ತಿದ್ದಾಳ, ಚೇಂಜ್ ಆಗಿದ್ದಾಳ ಅಂತ ಯೋಚನೆ ಮಾಡ್ತಿರ್ತಾಳೆ. ಆಮೇಲೆ ಹೇಳ್ತಾಳೆ, ನೋಡು ಅತ್ತೆ ಮಾವ ಅಂತೂ ಗ್ಯಾರಂಟಿ ನಿನ್ನ ಹತ್ರ ಬರಲ್ಲ, ನೀನು ಅದು ಆಸೆ ಇಟ್ಕೋಬೇಡ, ನೀನು ಹೋಗು ಸುಮ್ಮನೆ ಅಂತ ಹೇಳ್ತಾಳೆ ಶ್ರೇಷ್ಠಂಗೆ. ಶ್ರೇಷ್ಠ ಅಳ್ಕೊಂಡು ಹೋಗ್ತಾಳೆ, ಅಳ್ತಾ ಇರ್ತಾಳೆ. ಆಮೇಲೆ ಅಳೋದೇನು ಬೇಡ, ಹೋಗು, ಅತ್ತೆ ಮಾವ ಬರಲ್ಲ,
ಅಂತ ಹೇಳ್ತಾಳೆ ಭಾಗ್ಯ. ಆವಾಗ ಶ್ರೇಷ್ಠ ನೀನು ಹೋಗು ಇಲ್ಲಿಂದ ಶ್ರೇಷ್ಠ ಫಸ್ಟು ಅಂತ ಹೇಳ್ತಾಳೆ. ಅವಳು ಅಲ್ಲಿಂದ ಹೋಗ್ತಾಳೆ. ಹೋದ್ಮೇಲೆ ಈ ಕಡೆ ಕೆಫೆಯಲ್ಲಿ ಕಸ್ಟಮರ್ಗೆ ಕಾಫಿ ಕೊಡೋ ಟೈಮಿಗೆ ಕರೆಕ್ಟಾಗಿ ಫೋನ್ ಬರುತ್ತೆ ಇವಳಿಗೆ, ತನ್ವಿಗೆ. ಅವಳೇನು ಮಾಡ್ತಾಳೆ, ಅಲ್ಲಿ ಕಾಫಿ ಅವ್ರಿಗೆ ಕೊಟ್ಬಿಟ್ಟು ಫೋನ್ಗೆ ಇಲ್ಲೆಲ್ಲ ಮಾತಾಡಿದ್ರು ಗೊತ್ತಾಗುತ್ತೆ ಅಂತೇಳಿ ಸ್ವಲ್ಪ ಜನ ಯಾರು ಇಲ್ಲದೆ ಇದ್ದ ಕಡೆ ಬಂದು ಮಾತಾಡೋಕ್ಕೆ ಬರ್ತಾಳೆ. ಮಾತಾಡೋಕ್ಕೆ ಬಂದಾಗ ಅಲ್ಲಿ ತನ್ಮಯ್ ಮತ್ತು ಪೂಜಾ ಮಾತಾಡ್ತಿರ್ತಾರೆ. ಪೂಜಾ ಮಾತಾಡ್ತಿರುವಾಗ ತನ್ಮಯ್ ಹೇಳ್ತಾನೆ, ಅಕ್ಕ ಅಕ್ಕ ಅಜ್ಜಿ ತಾತ ಸಿಕ್ಕಿದ್ರು ಕಣೆ ಅಂತ ಹೇಳ್ತಾನೆ. ಹೌದಿನೋ, ಎಲ್ಲಿ ಸಿಕ್ಕಿದ್ರು ಅಂತೆ. ಅವ್ರು ಹಿಂಗೆ ಸಿಕ್ಕಿದ್ರು ಕಣೆ ಅಕ್ಕ, ಚೆನ್ನಾಗಿದ್ದಾರೆ ಸಿಕ್ಕಿದ್ರು ಕಣೆ ಅಂತ. ಹೌದೇನೋ, ಹಂಗಾದ್ರೆ ನಾನು ಇವತ್ತೇ ಮನೆಗೆ ಹೋಗ್ತೀನಿ ಅಂತ ಹೇಳ್ತಾಳೆ. ಅಲ್ಲಿ ಮನೆಗೆ ಹೋಗೋಣ ಅಂದರೆ ಅಲ್ಲಿ ಶ್ರೇಷ್ಠ ಆಂಟಿ ಬೇರೆ ಬಂದಿದ್ದಾರೆ ಅಂತ ಹೇಳ್ತಾಳೆ. ಆವಾಗ ಈ ಪೂಜಾ ಹೇಳ್ತಾಳೆ, ಅಲ್ಲಿ ಹೋಗಬೇಡ, ಅವಳು ನಿನ್ನ ತಲೆ ತಿಂದು ನಿನ್ನನ್ನು ಚೇಂಜ್ ಮಾಡಾಕ್ತಾಳೆ, ನೀನು ಅಲ್ಲಿ ಹೋಗಬೇಡ, ಅವಳು ಸರಿ ಇಲ್ಲ, ಅವಳನ್ನ ಹೇಗಾದರೂ ಮಾಡಿ ಓಡಿಸೋಣಂತೆ, ನೀನು ಮಾತ್ರ ಅಲ್ಲಿ ಹೋಗಬೇಡ, ನೀನು ಅಮ್ಮನ ಮನೆ ಅಜ್ಜಿ ಮನೆಗೆ ಹೋಗು ಅಂತ ಹೇಳ್ತಾಳೆ. ಆಯಿತು, ನಾನು ಇನ್ನೊಂದು ಅಜ್ಜಿ ಮನೆಗೆ ಹೋಗ್ತೀನಿ, ಅಲ್ಲಿಗೆ ಹೋಗಲ್ಲ ಅಂತ ಹೇಳ್ತಾಳೆ. ಆಮೇಲೆ ಸರಿ ಹಂಗೆ ಮಾಡು ಅಂತ ಮಾತಾಡ್ತಿರ್ತಾಳೆ. ಅಷ್ಟೊತ್ತಿಗೆ ನೀನು ಎಲ್ಲಿದ್ದೀಯಾ ತನ್ವಿ ಅಂತ ಕೇಳ್ತಾಳೆ ಪೂಜಾ. ಕೇಳಿದ ತಕ್ಷಣ ಇವಳು ಗಾಬರಿಯಾಗಿ ಕಟ್ ಮಾಡಿಬಿಡ್ತಾಳೆ. ಕಾಲೇಜಲ್ಲಿದ್ದೀನಿ ಅಂತೇಳಿ. ಆ್ಯಕ್ಚುಲಿ ಇವಳು ಕಾಲೇಜಿಗೆ ಹೋಗಿರಲ್ಲ, ಫೇಲ್ ಆಗಿರ್ತಾಳೆ ತನ್ವಿ. ಹಂಗಾಗಿ ಇವಳು ಎಜುಕೇಷನ್ನು ಅಷ್ಟರಲ್ಲೇ ಇದೆ. ಇವಾಗ ದುಡ್ಡಿಲ್ಲ ಫೀಸ್ ಕಟ್ಟಲಿಕ್ಕೆ, ಹೀಗಾಗಿ ಪ್ರಾಬ್ಲಮ್ಮಲ್ಲಿ ಸಿಕ್ಕಾಕೊಂಡಿದ್ದಾಳೆ. ಈ ಕಡೆ ಬಂದು ಆದಿ ಮತ್ತು ಭಾಗ್ಯ ಕುಸುಮನ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಏನು ಮಾಡ್ತಾರೆ, ಎಲ್ಲಿರ್ತಾರೆ, ಇನ್ನು ಇಲ್ಲಿಂದ ಹಾಸ್ಪಿಟ್ಲಿಂದ ಹೋದ್ಮೇಲೆ ಆಪ್ರೇಷನ್ ಆದಮೇಲೆ ಆಪ್ರೇಷನ್ನಿಗೆಲ್ಲ ಆದಿ ದುಡ್ಡು ಕಟ್ಟಿರ್ತಾನೆ. ಎಲ್ಲ ಹೋದ್ಮೇಲೆ ಏನು ಮಾಡ್ತಾರೆ ಏನು ಅಂತ ಯೋಚನೆ ಮಾಡ್ತಿರ್ತಾರೆ. ಅಷ್ಟೊತ್ತಿಗೆ ಆದಿ ಹೇಳ್ತಾನೆ, ನೋಡೋಣ ಅಲ್ಲಿಗೆ ಏನಾದರೂ ವ್ಯವಸ್ಥೆ ಮಾಡೋಣಂತೆ, ಈಗ ಸದ್ಯಕ್ಕೆ ಆಪ್ರೇಷನ್ ಮುಗೀಲಿ ಅಂತ ಹೇಳ್ತಾನೆ. ಆದರೆ ಅತ್ತೆ ಒಬ್ಬರನ್ನೇ ಬಿಟ್ಟು ಹೋಗೋಕ್ಕೆ ನನಗೆ ಮನಸ್ಸೇ ಆಗ್ತಿಲ್ಲ ಅಂತ ಭಾಗ್ಯ ಹೇಳ್ತಾಳೆ. ಹೌದು, ನನಗೂ ಫ್ರೆಂಡನ್ನು ಬಿಟ್ಟು ಹೋಗೋಕ್ಕೆ ಮನಸ್ಸೇ ಇಲ್ಲ, ಏನು ಮಾಡೋದು ಇವಾಗ, ಅವರು ಇಲ್ಲಿರ್ತೀವಿ ಅಂದರೆ ಬೇಡ ಅಂತಾರೆ, ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಹೀಗೆ ಯೋಚನೆ ಮಾಡೋ ಟೈಮಿಗೆ ಮತ್ತೆ ತಿರುಗಿ ನೋಡ್ತಾರೆ. ಕುಸುಮ ಕೈ ಮುಗಿದು ದೇವ್ರಿಗೆ ಕೈ ಮುಕ್ಕೊಂಡು, ದೇವರೇ ನನ್ನನ್ನು ಕಾಪಾಡಪ್ಪ ಅಂತ ಬೇಡ್ಕೋತಾ ಇರ್ತಾಳೆ. ಅದನ್ನು ನೋಡಿ ಭಾಗ್ಯಂಗೆ ತುಂಬ ನೋವಾಗುತ್ತೆ. ನಮ್ಮ ಅತ್ತೆ ಎಂಥ ಪರಿಸ್ಥಿತಿ ಬಂದೋಯ್ತಪ್ಪ ದೇವರೇ ಅಂತೇಳಿ ಅವಳು ಪಾಪ ನೊಂದ್ಕೋತಾಳೆ. ನೊಂದ್ಕೊಂಡು ಆದಿನೂ ಕೂಡ ಪಾಪ ನನ್ನ ಫ್ರೆಂಡ್ ಎಷ್ಟು ಒಳ್ಳೆಯವರು, ಅವರಿಗೆ ಇಂಥ ಕಷ್ಟ ಬಂತಲ್ಲ ಅಂತೇಳ್ಬಿಟ್ಟು ಆದಿನೂ ಕೂಡ ನೊಂದ್ಕೋತಾನೆ. ಹೀಗೆ ಮತ್ತೆ ಸ್ವಲ್ಪ ದೂರ ಹೋಗಿ ಮತ್ತೆ ತಿರುಗಿ ನೋಡ್ತಾರೆ. ಹೇಳ್ತಾಳೆ ಆದಿ, ಫಸ್ಟೇ ಕುಸುಮಂಗೆ ಹೇಳಿರ್ತಾಳೆ ಭಾಗ್ಯ, ನೀನು ಯಾವ ಕಾರಣಕ್ಕೂ ಅತ್ತೆ ನನಗೆ ಹೇಳ್ದೇ ಎಲ್ಲೂ ಹೋಗಬಾರ್ದು, ನೀವು ನನಗೆ ಹೇಳ್ದೇ ಇಲ್ಲೇ ಇರಬೇಕು, ನೀವು ಎಲ್ಲೂ ಹೋಗಬಾರ್ದು ಅಂತ ಹೇಳಿರ್ತಾಳೆ. ಆದಿನೂ ಕೂಡ ಹಂಗೆ ಹೇಳಿರ್ತಾನೆ, ಫ್ರೆಂಡ್ ನೀವೆಲ್ಲೂ ಹೋಗಬಾರ್ದು, ಇಲ್ಲೇ ಇರಬೇಕು ಅಂತೇಳಿ. ಆಯಿತು ಅಂತ ಕುಸುಮ ಒಪ್ಕೊಂಡಿರ್ತಾಳೆ. ಒಪ್ಕೊಂಡ್ರೂ ಇವರಿಗೆ ಎಲ್ಲಿ ಹೋಗ್ತಾರೋ ಅನ್ನೋ ಭಯ ಭಾಗ್ಯಂಗೆ. ಆದರೆ ಆದಿ ಹೇಳ್ತಾನೆ, ಇಲ್ಲ ಅವ್ರು ಇನ್ನೆಲ್ಲೂ ಹೋಗಲ್ಲ ಫ್ರೆಂಡು, ಇಲ್ಲೇ ಇರ್ತಾರೆ, ನೀವೇನು ಭಯ ಪಡಬೇಡಿ ಭಾಗ್ಯ, ಬನ್ನಿ ಹೋಗೋಣ ಮನೆಗೆ ಅಂತ ಅಂತಾನೆ. ಆಮೇಲೆ ಹೋಗ್ತಾ ಒಂದೆರಡು ಹೆಜ್ಜೆ ಹೋಗ್ತಾರೆ. ಆದ್ರೂ ಬೇಜಾರಾಗುತ್ತೆ, ಅತ್ತೆನೊಬ್ಬರನ್ನ ಬಿಟ್ಟು ಹೋಗ್ಬೇಕಲ್ಲ ಅಂತೇಳ್ಬಿಟ್ಟು ಮತ್ತೆ ಅಲ್ಲೇ ವೆಯ್ಟು ಮಾಡೋಕ್ಕೆ ಎರಡೆರಡು ಹೆಜ್ಜೆ ಇಡ್ತಾ ಇರ್ತಾರೆ. ಇವತ್ತಿನ ಎಪಿಸೋಡಲ್ಲಿ ಮುಗ್ದೋಗುತ್ತೆ. ನಾಳಿನ ಎಪಿಸೋಡಲ್ಲಿ ಮತ್ತೇನಾಗುತ್ತೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ನಾಳಿನ ಎಪಿಸೋಡಲ್ಲಿ ಅಕಸ್ಮಾತ್ ಭಾಗ್ಯನೇ ಅಲ್ಲಿರ್ತಾಳೋ ಅಥವಾ ಆದಿನೇ ಇರ್ತಾನೋ ನೋಡಬೇಕಾಗುತ್ತೆ. ಕುಸುಮ ಮಾತ್ರ ಯೋಚನೆ ಮಾಡ್ತಾ, ಅಯ್ಯೋ ದೇವರೇ ಕಾಪಾಡಪ್ಪ ಅಂತ ಇರ್ತಾಳೆ. ಹಂಗೆ ಅಂದ್ಕೊಂಡು ದೇವ್ರ ಹತ್ರ ಬೇಡ್ಕೋತಾ ಇರ್ತಾಳೆ. ಇವರಿಬ್ಬರು ತಿರುಗಿ ನೋಡ್ತಾ ಇರ್ತಾರೆ. ಇಲ್ಲಿಗೆ ಈ ಎಪಿಸೋಡ್ ಮುಗ್ದೋಗುತ್ತೆ. ನಾಳಿನ ಎಪಿಸೋಡಲ್ಲಿ ಮುಂದೆ ಏನು ಕತೆ ಹೇಗೆ ಮುಂದುವರಿಯುತ್ತೆ ಅನ್ನೋದನ್ನು ನಾಳೆ ನಾವು ಕಾದು ನೋಡ್ಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.